ಕೇಳಿಸ್ತಾ ಇದೆ, ಹೇಳಿ. ವಿಚಾರ ಗೊತ್ತಾಗಿದೆ ಅಂತ ಭಾವಿಸ್ತೀವಿ. ಈಗಷ್ಟೇ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮಾತಾಡಿದ್ದಾರೆ, ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಸಾಕ್ಷ್ಯಾಧಾರವೇ ಇಲ್ಲ ಅಂತೇಳಿ ವರದಿಯನ್ನ ಕೊಟ್ಟಿದ್ದಾರೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ದಿಸ್ ಈಸ್ ಎಕ್ಸ್ಪೆಕ್ಟೆಡ್. ಇದು ಮೊದಲೇ ನಾವು ಹೇಳಿದ್ದೇವೆ. ಯಾವತ್ತು ನೀವು ಲೋಕಾಯುಕ್ತಕ್ಕೆ ಕೊಟ್ಟರೋ ಒಬ್ಬ ಮುಖ್ಯಮಂತ್ರಿಯ ವಿರುದ್ಧವಾಗಿ ಅವರ ಕೈ ಕೆಳಗೆ ಕೆಲಸ ಮಾಡತಕ್ಕಂಥವರು ಆಫೀಸರ್ಗಳು ಇದಕ್ಕೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಮುಖ್ಯಮಂತ್ರಿಗಳನ್ನ ಯಾರಾದರೂ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಆ ಕಾರಣದಿಂದ ಇದು ಸಹಜವಾಗಿ ಅವತ್ತೇ ನಾವು ಹೇಳಿದ್ದೀವಿ, ಕೊಟ್ಟ ದಿವಸವೇ ಹೇಳಿದ್ದೀವಿ, ಇದರಿಂದ ಸತ್ಯ ಹೊರಗಡೆ ಬರೋಕ್ಕಾಗೋದಿಲ್ಲ, CBI ಕೊಡಿ ಅಂತ. ಈಗ ವಿಷಯ ಇಷ್ಟೇ, ಕಣ್ಣು ಮುಂದೆ ಒಂದು ಕೊಲೆ ಆಗಿದೆ, ಕಣ್ಣು ಮುಂದೆ ಬಿದ್ದಿದೆ, ಇದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಆದ್ರೆ ಯಾರು ಕೊಲೆ ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಅಂತಂದ್ರೆ ಇದು ನ್ಯಾಯ ಕೊಟ್ಟಂಗಾಗತ್ತಾ? ಬಟ್ ಕೊಲೆ ಆಗಿರೋದು ನಿಜ ಅಲ್ವಾ? ಅದೇ ಸಾಕ್ಷಿ ಯಾರು ಸಿಗ್ಲಿಲ್ಲ, ನೀವು ಹೇಳಿದ್ದು ಸುಳ್ಳು ಅಂದ್ಬಿಟ್ರೆ ಮುಗ್ದೋಯ್ತಲ್ಲ ಅಲ್ಲಿಗೆ ಕೇಸು. ಅಂದ್ರೆ ಚಲವಾದಿ ನಾರಾಯಣ ಸ್ವಾಮಿ ಈಗ ನೋಡಿ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾ ಬರ್ತಾ ಇದೆ. ಇಲ್ಲಿ ಯಾರು ತಪ್ಪಿತಸ್ಥರು ಯಾರು ಅನ್ನೋದಲ್ಲ. ಈಗ 14 ಸೈಟ್ಗಳಾಯ್ತಲ್ಲ, 14 ಸೈಟ್ಗಳ ಜೊತೆ ಎಷ್ಟೋ ಹಾಗಾದ್ರೆ ಇಡಿ ಅವರು ಎಷ್ಟೋ ಸೈಟ್ಗಳನ್ನ ಜಪ್ತಿ ಮಾಡ್ಕೊಳ್ಳೋದಕ್ಕೆ ಮುಂದಾಯ್ತಲ್ಲ, ಹಾಗಾದ್ರೆ ಅದೆಲ್ಲ ಸುಳ್ಳ? ಅದನ್ನೇ ಹೇಳುದು, ಯಾವುದು ಸುಳ್ಳಲ್ಲ, ಎಲ್ಲವೂ ಸತ್ಯ. ಆದ್ರೆ ಲಾಜಿಕಲಿ ನೀವು ಈಗ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದು ಆಯ್ತಲ್ಲ, ಇನ್ನೂ ಸಾವಿರಾರು ಸೈಟ್ಗಳು ಈ ರೀತಿ ಆಗಿದೆ ಅನ್ನೋದು ಸತ್ಯ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ನೀವು ಕೊಟ್ಟಿರ್ತಕ್ಕಂಥದ್ರಲ್ಲಿ ಸಾಕ್ಷಿ ಇಲ್ಲ ಅಂತ ಏನಾದ್ರೂ ಇವ್ರು ಹೇಳೋದಾದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು, ಇದನ್ನ ಮುಚ್ಚಾಕುವಲ್ಲಿ ಈ ಸರ್ಕಾರ ಈಗ ಸಫಲವಾಗಿದೆ ಅಂತ ಹೇಳ್ಬೇಕಷ್ಟೇ. ಅವ್ರು ಸ್ನೇಹಮಯಿ ಕೃಷ್ಣ ಅವ್ರ ಮಾತು ಹೇಳಿದ್ರು, ನನ್ನ ಹತ್ರ ಎಲ್ಲ ಸಾಕ್ಷಿಗಳಿದೆ, ನಾನು ತಕರಾರು ಅರ್ಜಿ ಸಲ್ಲಿಕೆ ಮಾಡ್ತೀನಿ ಅಂತೇಳಿ. ಯಾಕೆ ಲೋಕಾಯುಕ್ತ ಕೊಟ್ಟಿದ್ರಲ್ವಾ ಸಾಕ್ಷಿಗಳು? ಲೋಕಾಯುಕ್ತ ತನಿಖಾಧಿಕಾರಿಗಳು ಹೇಳ್ತಾರೆ ಸಾಕ್ಷಿ ಇಲ್ಲ ಅಂತ, ಇವ್ರು ಹೇಳ್ತಿದ್ದಾರೆ ಸ್ನೇಹಮಯಿ ಕೃಷ್ಣ ನನ್ನ ಹತ್ರ ಎಲ್ಲಾ ಸಾಕ್ಷಿಗಳಿದೆ, ನಾನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ ಅಂತ. ಹೌದು, ಇವಾಗ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕು ಅಷ್ಟೇನೆ. ಈಗ ಕೋರ್ಟ್ಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟ್ಗೂ ಹೋಗ್ಬೇಕು. CBIಗೆ ಕೊಡದೇ ಇದ್ರೆ ಇದು ಸತ್ಯ ಹೊರಗಡೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ, ಮುಂದಿನ ಹೋರಾಟ ಹೇಗಿರುತ್ತೆ ಬಿಜೆಪಿ ಅವ್ರದ್ದು? ನೋಡಿ ಸರ್, ಯಾರು ತಪ್ಪೇ ಮಾಡೋದು ತಪ್ಪೇ. ಹೌದೌದೌದು. ಈಗ ಅಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಸಾಕ್ಷಿಗಳಿಲ್ಲ ಅಂತ ಮಾತ್ರ ಕೊಟ್ಟಿರೋದು ವರದಿ. ನಾವು ಕೂಡ ಅದನ್ನ ನೋಟಿಸ್ ಅನ್ನ ಕಂಪ್ಲೀಟ್ ಆಗಿ ಗಮನಿಸಬೇಕು. ಆದ್ರೆ ಅಲ್ಲಿ ಮೂಡಾದಲ್ಲಿ ಹಗರಣ ಆಗಿದ್ಯೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆಗಿಲ್ಲ ಅಂತ ಹೇಳಲಿಕ್ಕೆ ಇವ್ರ ಹತ್ರ ಯಾವ ಪುರಾವೆ ಇಲ್ಲ. ಹೌದು, ಅದ್ರ ಬಗ್ಗೆ ತನಿಖೆ ಆಗಬೇಕಲ್ವಾ? ಆದ್ರೆ ಈಗ ನಾನು ಹೇಳಿದೆ ಅಲ್ಲ, ಮುಖ್ಯಮಂತ್ರಿಗಳ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ಇನ್ವೆಸ್ಟಿಗೇಟ್ ಮಾಡಿ ಸತ್ಯವನ್ನ ಹೊರತರಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣದಿಂದ ಇದರಲ್ಲಿ ಅವರಿಗೆ ಕ್ಲೀನ್ ಚಿಟ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡೇ ಮಾಡ್ತಾರೆ. ನಾವು ಮೊದಲ ದಿವಸವೇ ಹೇಳಿದ್ದೇವೆ. ಈಗ ಅದೇ ಫಲಿತಾಂಶ ಹೊರಗಡೆ ಬರ್ತಾ ಇದೆ. ಆದ್ರಿಂದಾಗಿ ನಮ್ಮ ಹೋರಾಟ ಸಹಜವಾಗಿರುತ್ತೆ. ನಾವು ಬೆಂಗಳೂರಿಂದ ಮೈಸೂರಿನವರೆಗೆ ಪಾದಯಾತ್ರೆ ಕೂಡ ಮಾಡಿದ್ದೇವೆ. ಈಗ ಅದನ್ನೇ ಮತ್ತೆ ನೀವು ಪ್ರಾರಂಭ ಮಾಡಬೇಕಾಗತ್ತೆ. ಈಗ CBIಗೆ ಕೊಡೋವರೆಗೂ ನಾವು ಬಿಡೋದಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಚಲವಾದಿ ನಾರಾಯಣ ಸ್ವಾಮಿ, ನಮ್ಮೊಂದಿಗೆ ಎಷ್ಟೊತ್ತರೆಗೂ ಕೂಡ ಮಾತಾಡಿದ್ದಕ್ಕೆ. ಕೇಳಿಸ್ತಾ ಇದೆ, ಹೇಳಿ. ವಿಚಾರ ಗೊತ್ತಾಗಿದೆ ಅಂತ ಭಾವಿಸ್ತೀವಿ. ಈಗಷ್ಟೇ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮಾತಾಡಿದ್ದಾರೆ, ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಸಾಕ್ಷ್ಯಾಧಾರವೇ ಇಲ್ಲ ಅಂತೇಳಿ ವರದಿಯನ್ನ ಕೊಟ್ಟಿದ್ದಾರೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ದಿಸ್ ಈಸ್ ಎಕ್ಸ್ಪೆಕ್ಟೆಡ್. ಇದು ಮೊದಲೇ ನಾವು ಹೇಳಿದ್ದೇವೆ. ಯಾವತ್ತು ನೀವು ಲೋಕಾಯುಕ್ತಕ್ಕೆ ಕೊಟ್ಟರೋ ಒಬ್ಬ ಮುಖ್ಯಮಂತ್ರಿಯ ವಿರುದ್ಧವಾಗಿ ಅವರ ಕೈ ಕೆಳಗೆ ಕೆಲಸ ಮಾಡತಕ್ಕಂಥವರು ಆಫೀಸರ್ಗಳು ಇದಕ್ಕೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಮುಖ್ಯಮಂತ್ರಿಗಳನ್ನ ಯಾರಾದರೂ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ?
ಆ ಕಾರಣದಿಂದ ಇದು ಸಹಜವಾಗಿ ಅವತ್ತೇ ನಾವು ಹೇಳಿದ್ದೀವಿ, ಕೊಟ್ಟ ದಿವಸವೇ ಹೇಳಿದ್ದೀವಿ, ಇದರಿಂದ ಸತ್ಯ ಹೊರಗಡೆ ಬರೋಕ್ಕಾಗೋದಿಲ್ಲ, CBI ಕೊಡಿ ಅಂತ. ಈಗ ವಿಷಯ ಇಷ್ಟೇ, ಕಣ್ಣು ಮುಂದೆ ಒಂದು ಕೊಲೆ ಆಗಿದೆ, ಕಣ್ಣು ಮುಂದೆ ಬಿದ್ದಿದೆ, ಇದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಆದ್ರೆ ಯಾರು ಕೊಲೆ ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಅಂತಂದ್ರೆ ಇದು ನ್ಯಾಯ ಕೊಟ್ಟಂಗಾಗತ್ತಾ? ಬಟ್ ಕೊಲೆ ಆಗಿರೋದು ನಿಜ ಅಲ್ವಾ? ಅದೇ ಸಾಕ್ಷಿ ಯಾರು ಸಿಗ್ಲಿಲ್ಲ, ನೀವು ಹೇಳಿದ್ದು ಸುಳ್ಳು ಅಂದ್ಬಿಟ್ರೆ ಮುಗ್ದೋಯ್ತಲ್ಲ ಅಲ್ಲಿಗೆ ಕೇಸು. ಅಂದ್ರೆ ಅದೇ ಸ್ಥಿತಿಯಲ್ಲಿ ಈ ಕೇಸ್ ಆಗಿರೋದು ಈಗ. ಚಲವಾದಿ ನಾರಾಯಣ ಸಮರ ಈಗ ನೋಡಿ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾ ಬರ್ತಾ ಇದೆ. ಇಲ್ಲಿ ಯಾರು ತಪ್ಪಿತಸ್ಥರು ಯಾರು ಅನ್ನೋದಲ್ಲ. ಈಗ 14 ಸೈಟ್ಗಳಾಯ್ತಲ್ಲ, 14 ಸೈಟ್ಗಳ ಜೊತೆ ಎಷ್ಟೋ ಹಾಗಾದ್ರೆ ಇಡಿ ಅವರು ಎಷ್ಟೋ ಸೈಟ್ಗಳನ್ನ ಜಪ್ತಿ ಮಾಡ್ಕೊಳ್ಳೋದಕ್ಕೆ ಮುಂದಾಯ್ತಲ್ಲ, ಹಾಗಾದ್ರೆ ಅದೆಲ್ಲ ಸುಳ್ಳ? ಅದನ್ನೇ ಹೇಳುದು, ಯಾವುದು ಸುಳ್ಳಲ್ಲ, ಎಲ್ಲವೂ ಸತ್ಯ. ಆದರೆ ಲಾಜಿಕಲಿ ನೀವು ಈಗ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದು ಆಯ್ತಲ್ಲ, ಇನ್ನೂ ಸಾವಿರಾರು ಸೈಟ್ಗಳು ಈ ರೀತಿ ಆಗಿದೆ ಅನ್ನೋದು ಸತ್ಯ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ನೀವು ಕೊಟ್ಟಿರ್ತಕ್ಕಂಥದ್ರಲ್ಲಿ ಸಾಕ್ಷಿ ಇಲ್ಲ ಅಂತ ಏನಾದ್ರೂ ಇವ್ರು ಹೇಳೋದಾದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು, ಇದನ್ನು ಮುಚ್ಚಾಕುವಲ್ಲಿ ಈ ಸರ್ಕಾರ ಈಗ ಸಫಲವಾಗಿದೆ ಅಂತ ಹೇಳ್ಬೇಕಷ್ಟೇ. ಅವ್ರ ಸ್ನೇಹಮಯಿ ಕೃಷ್ಣ ಅವ್ರ ಮಾತು ಹೇಳಿದ್ರು, ನನ್ನ ಹತ್ರ ಎಲ್ಲ ಸಾಕ್ಷಿಗಳಿದೆ, ನಾನು ತಕರಾರು ಅರ್ಜಿ ಸಲ್ಲಿಕೆ ಮಾಡ್ತೀನಿ ಅಂತೇಳಿ. ಯಾಕೆ ಹೌದು, ಲೋಕಾಯುಕ್ತ ಅವ್ರು ಕೊಟ್ಟಿದ್ರಲ್ವಾ ಈಗ ಸಾಕ್ಷಿಗಳು? ಲೋಕಾಯುಕ್ತ ಎಲ್ಲ ತನಿಖಾಧಿಕಾರಿಗಳು ಹೇಳ್ತಾರೆ ಸಾಕ್ಷಿ ಇಲ್ಲ ಅಂತ, ಇವ್ರು ಹೇಳ್ತಿದ್ದಾರೆ ಸ್ನೇಹಮಯಿ ಕೃಷ್ಣ ನನ್ನ ಹತ್ರ ಎಲ್ಲ ಸಾಕ್ಷಿಗಳಿದೆ, ನಾನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ ಅಂತ. ಹೌದು, ಇವಾಗ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕು ಅಷ್ಟೇನೆ. ಈಗ ಕೋರ್ಟ್ಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟ್ಗೂ ಹೋಗ್ಬೇಕು. CBIಗೆ ಕೊಡದೇ ಇದ್ರೆ ಇದು ಸತ್ಯ ಹೊರಗಡೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ, ಮುಂದಿನ ಹೋರಾಟ ಹೇಗಿರುತ್ತೆ ಬಿಜೆಪಿ ಅವ್ರದ್ದು? ನೋಡಿ ಸರ್, ನಮ್ಮದು ಯಾರು ಕೂಡ ತಪ್ಪೇ ಈಗ- ಮಾಡಿದ್ರು ತಪ್ಪೇ. ಹೌದೌದೌದು. ಈಗ ಅಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಸಾಕ್ಷಿಗಳಿಲ್ಲ ಅಂತ ಮಾತ್ರ ಕೊಟ್ಟಿರೋದು ವರದಿ. ನಾವು ಕೂಡ ಅದನ್ನ ನೋಟಿಸ್ ಅನ್ನ ಕಂಪ್ಲೀಟ್ ಆಗಿ ಗಮನಿಸಬೇಕು. ಆದ್ರೆ ಅಲ್ಲಿ ಮೂಡಾದಲ್ಲಿ ಹಗರಣ ಆಗಿದ್ಯೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್. ಅಲ್ಲ, ಆಗಿಲ್ಲ ಅಂತ ಹೇಳಲಿಕ್ಕೆ ಇವ್ರ ಹತ್ರ ಯಾವ ಪುರಾವೆ ಇಲ್ಲ. ಹೌದು, ಅದ್ರ ಎಲ್ಲ ಬಗ್ಗೆ ಕಣ್ಣು ತನಿಖೆ ಮುಂದೆ ಇವೆ. ಆಗ್ಬೇಕಲ್ವಾ? ಆದ್ರೆ ಈಗ ನಾನು ಹೇಳಿದೆ ಅಲ್ಲ, ಮುಖ್ಯಮಂತ್ರಿಗಳ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ಇನ್ವೆಸ್ಟಿಗೇಟ್ ಮಾಡಿ ಸತ್ಯವನ್ನ ಹೊರತರಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣದಿಂದ ಇದರಲ್ಲಿ ಅವರಿಗೆ ಕ್ಲೀನ್ ಚಿಟ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡೇ ಮಾಡ್ತಾರೆ. ನಾವು ಮೊದಲ ದಿವಸವೇ ಹೇಳಿದ್ದೇವೆ. ಈಗ ಅದೇ ಫಲಿತಾಂಶ ಹೊರಗಡೆ ಬರ್ತಾ ಇದೆ. ಆದ್ರಿಂದಾಗಿ ನಮ್ಮ ಹೋರಾಟ ಸಹಜವಾಗಿರುತ್ತೆ. ನಾವು ಬೆಂಗಳೂರಿಂದ ಮೈಸೂರಿನವರೆಗೆ ಪಾದಯಾತ್ರೆ ಕೂಡ ಮಾಡಿದ್ದೇವೆ. ಈಗ ಅದನ್ನೇ ಮತ್ತೆ ನೀವು ಪ್ರಾರಂಭ ಮಾಡಬೇಕಾಗತ್ತೆ. ಈಗ CBIಗೆ ಕೊಡೋವರೆಗೂ ನಾವು ಬಿಡೋದಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಚಲವಾದಿ ನಾರಾಯಣ ಸ್ವಾಮಿ ನಮ್ಮೊಂದಿಗೆ ಎಷ್ಟೊತ್ತರೆಗೂ ಕೂಡ ಮಾತಾಡಿದ್ದಕ್ಕೆ. ಕೇಳಿಸ್ತಾ ಇದೆ, ಹೇಳಿ. ವಿಚಾರ ಗೊತ್ತಾಗಿದೆ ಅಂತ ಭಾವಿಸ್ತೀವಿ. ಈಗಷ್ಟೇ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮಾತಾಡಿದ್ದಾರೆ, ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ CM ಸಿದ್ದರಾಮಯ್ಯವರ ವಿರುದ್ಧ ಸಾಕ್ಷ್ಯಾಧಾರವೇ ಇಲ್ಲ ಅಂತೇಳಿ ವರದಿಯನ್ನ ಕೊಟ್ಟಿದ್ದಾರೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ದಿಸ್ ಈಸ್ ಎಕ್ಸ್ಪೆಕ್ಟೆಡ್. ಇದು ಮೊದಲೇ ನಾವು ಹೇಳಿದ್ದೇವೆ. ಯಾವತ್ತು ನೀವು ಲೋಕಾಯುಕ್ತಕ್ಕೆ ಕೊಟ್ಟರೋ ಒಬ್ಬ ಮುಖ್ಯಮಂತ್ರಿಯ ವಿರುದ್ಧವಾಗಿ ಅವರ ಕೈ ಕೆಳಗೆ ಕೆಲಸ ಮಾಡತಕ್ಕಂಥವರು ಆಫೀಸರ್ಗಳು ಇದಕ್ಕೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಮುಖ್ಯಮಂತ್ರಿಗಳನ್ನ ಯಾರಾದ್ರೂ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಆ ಕಾರಣದಿಂದ ಇದು ಸಹಜವಾಗಿ ಅವತ್ತೇ ನಾವು ಹೇಳಿದ್ದೀವಿ, ಕೊಟ್ಟ ದಿವಸವೇ ಹೇಳಿದ್ದೀವಿ, ಇದರಿಂದ ಸತ್ಯ ಹೊರಗಡೆ ಬರೋಕ್ಕಾಗೋದಿಲ್ಲ, CBI ಕೊಡಿ ಅಂತ. ಈಗ ವಿಷಯ ಇಷ್ಟೇ, ಕಣ್ಣು ಮುಂದೆ ಒಂದು ಕೊಲೆ ಆಗಿದೆ, ಕಣ್ಣು ಮುಂದೆ ಬಿದ್ದಿದೆ, ಇದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಆದ್ರೆ ಯಾರು ಕೊಲೆ ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಅಂತಂದ್ರೆ ಇದು ನ್ಯಾಯ ಕೊಟ್ಟಂಗಾಗತ್ತಾ? ಬಟ್ ಕೊಲೆ ಆಗಿರೋದು ನಿಜ ಅಲ್ವಾ? ಅದೇ ಸಾಕ್ಷಿ ಯಾರು ಸಿಗ್ಲಿಲ್ಲ, ನೀವು ಹೇಳಿದ್ದು ಸುಳ್ಳು ಅಂದ್ಬಿಟ್ರೆ ಮುಗ್ದೋಯ್ತಲ್ಲ ಅಲ್ಲಿಗೆ ಕೇಸು. ಅಂದ್ರೆ ಅದೇ ಸ್ಥಿತಿಯಲ್ಲಿ ಈ ಕೇಸ್ ಆಗಿರೋದು ಈಗ. ಚಲವಾದಿ ನಾರಾಯಣ ಸಮರ ಈಗ ನೋಡಿ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾ ಬರ್ತಾ ಇದೆ. ಇಲ್ಲಿ
ಯಾರು ತಪ್ಪಿತಸ್ಥರು ಯಾರು ಅನ್ನೋದಲ್ಲ. ಈಗ 14 ಸೈಟ್ಗಳಾಯ್ತಲ್ಲ, 14 ಸೈಟ್ಗಳ ಜೊತೆ ಎಷ್ಟೋ ಹಾಗಾದ್ರೆ ಇಡಿ ಅವರು ಎಷ್ಟೋ ಸೈಟ್ಗಳನ್ನು ಜಪ್ತಿ ಮಾಡ್ಕೊಳ್ಳೋದಕ್ಕೆ ಮುಂದಾಯ್ತಲ್ಲ, ಹಾಗಾದ್ರೆ ಅದೆಲ್ಲ ಸುಳ್ಳ? ಅದನ್ನೇ ಹೇಳುದು, ಯಾವುದು ಸುಳ್ಳಲ್ಲ, ಎಲ್ಲವೂ ಸತ್ಯ. ಆದರೆ ಲಾಜಿಕಲಿ ನೀವು ಈಗ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದು ಆಯ್ತಲ್ಲ, ಇನ್ನೂ ಸಾವಿರಾರು ಸೈಟ್ಗಳು ಈ ರೀತಿ ಆಗಿದೆ ಅನ್ನೋದು ಸತ್ಯ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ನೀವು ಕೊಟ್ಟಿರ್ತಕ್ಕಂಥದ್ರಲ್ಲಿ ಸಾಕ್ಷಿ ಇಲ್ಲ ಅಂತ ಏನಾದರೂ ಇವ್ರಿಗೆ ಹೇಳೋದಾದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು, ಇದನ್ನು ಮುಚ್ಚಾಕುವಲ್ಲಿ ಈ ಸರ್ಕಾರ ಈಗ ಸಫಲವಾಗಿದೆ ಅಂತ ಹೇಳ್ಬೇಕಷ್ಟೇ. ಅವ್ರು ಸ್ನೇಹಮಯಿ ಕೃಷ್ಣ ಅವ್ರ ಮಾತು ಹೇಳಿದ್ರು, ನನ್ನ ಹತ್ರ ಎಲ್ಲ ಸಾಕ್ಷಿಗಳಿದೆ, ನಾನು ತಕರಾರು ಅರ್ಜಿ ಸಲ್ಲಿಕೆ ಮಾಡ್ತೀನಿ ಅಂತೇಳಿ. ಯಾಕೆ ಲೋಕಾಯುಕ್ತ ಕೊಟ್ಟಿದ್ರಲ್ವಾ ಸಾಕ್ಷಿಗಳು? ಲೋಕಾಯುಕ್ತ ತನಿಖಾಧಿಕಾರಿಗಳು ಹೇಳ್ತಾರೆ ಸಾಕ್ಷಿ ಇಲ್ಲ ಅಂತ, ಇವ್ರು ಹೇಳ್ತಿದ್ದಾರೆ ಸ್ನೇಹಮಯಿ ಕೃಷ್ಣ ನನ್ನ ಹತ್ರ ಎಲ್ಲಾ ಸಾಕ್ಷಿಗಳಿದೆ, ನಾನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ ಅಂತ. ಹೌದು, ಇವಾಗ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕು ಅಷ್ಟೇನೆ. ಈಗ ಕೋರ್ಟ್ಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟ್ಗೂ ಹೋಗ್ಬೇಕು. ಸಿಬಿಐಗೆ ಕೊಡದೇ ಇದ್ರೆ ಇದು ಸತ್ಯ ಹೊರಗಡೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ, ಮುಂದಿನ ಹೋರಾಟ ಹೇಗಿರುತ್ತೆ ಬಿಜೆಪಿ ಅವ್ರದ್ದು? ನೋಡಿ ಸರ್, ಯಾರು ತಪ್ಪೇ ಮಾಡೋದು ತಪ್ಪೇ. ಹೌದೌದೌದು. ಈಗ ಅಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಸಾಕ್ಷಿಗಳಿಲ್ಲ ಅಂತ ಮಾತ್ರ ಕೊಟ್ಟಿರೋದು ವರದಿ. ನಾವು ಕೂಡ ಅದನ್ನ ನೋಟಿಸ್ ಅನ್ನ ಕಂಪ್ಲೀಟ್ ಆಗಿ ಗಮನಿಸಬೇಕು. ಆದ್ರೆ ಅಲ್ಲಿ ಮೂಡಾದಲ್ಲಿ ಹಗರಣ ಆಗಿದ್ಯೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್. ಅಲ್ಲ, ಆಗಿಲ್ಲ ಅಂತ ಹೇಳಲಿಕ್ಕೆ ಇವ್ರ ಹತ್ರ ಯಾವ ಪುರಾವೆ ಇಲ್ಲ. ಹೌದು, ಅದ್ರ ಬಗ್ಗೆ ತನಿಖೆ ಆಗಬೇಕಲ್ವಾ? ಆದ್ರೆ ಈಗ ನಾನು ಹೇಳಿದೆ ಅಲ್ಲ, ಮುಖ್ಯಮಂತ್ರಿಗಳ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ಇನ್ವೆಸ್ಟಿಗೇಟ್ ಮಾಡಿ ಸತ್ಯವನ್ನ ಹೊರತರಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣದಿಂದ ಇದರಲ್ಲಿ ಅವರಿಗೆ ಕ್ಲೀನ್ ಚಿಟ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಾವು ಮೊದಲ ದಿವಸವೇ ಹೇಳಿದ್ದೇವೆ. ಈಗ ಅದೇ ಫಲಿತಾಂಶ ಹೊರಗಡೆ ಬರ್ತಾ ಇದೆ. ಆದ್ರಿಂದಾಗಿ ನಮ್ಮ ಹೋರಾಟ ಸಹಜವಾಗಿರುತ್ತೆ. ನಾವು ಬೆಂಗಳೂರಿಂದ ಮೈಸೂರಿನವರೆಗೆ ಪಾದಯಾತ್ರೆ ಕೂಡ ಮಾಡಿದ್ದೇವೆ. ಈಗ ಅದನ್ನೇ ಮತ್ತೆ ನೀವು ಪ್ರಾರಂಭ ಮಾಡಬೇಕಾಗತ್ತೆ. ಈಗ ಸಿಬಿಐಗೆ ಕೊಡೋವರೆಗೂ ನಾವು ಬಿಡೋದಿಲ್ಲ. ಓಕೆ, ಥ್ಯಾಂಕ್ ಯು ಚಲುವಾದಿ ನಾರಾಯಣ ಸ್ವಾಮಿ ನಮ್ಮೊಂದಿಗೆ ಎಷ್ಟೊತ್ತರೆಗೂ ಕೂಡ ಮಾತಾಡಿದ್ದಕ್ಕೆ.